ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಳಿಗೆ ಏನಾದರೂ ಕೆಮ್ಮು ನೆಗಡಿ ಜ್ವರ ಬಂದಿದೆ ಅಂದರೆ ಅವ್ರಿಗೆ ಯಾವುದೆಲ್ಲ ರೀತಿಯ ಆಹಾರಗಳನ್ನ ಕೊಡಬೇಕು, ಯಾವ ರೀತಿಯ ಆಹಾರಗಳನ್ನ ಕೊಡಬಾರ್ದು, ನಾವು ಮಾಡೋವಂಥ ಕೆಲವೊಂದು ಮಿಸ್ಟೇಕ್ಸಿಂದ ಅವ್ರಿಗೆ ಜ್ವರ ಕಡಿಮೆ ಆಗೋದಿಲ್ಲ. ಸೊ ನಾವು ಯಾವೆಲ್ಲ ಮಿಸ್ಟೇಕ್ಸ್ನ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಖಂಡಿತ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಲ್ಲ ಪೇರೆಂಟ್ಸ್ಗೂ ಈ ವಿಡಿಯೋ ನೋಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಕ್ಳಿಗೆ ಇಬ್ಬರಿಗೂ ಕೂಡ ಕೆಮ್ಮು ನೆಗಡಿ ಜ್ವರ ಸ್ವಲ್ಪ ಹುಷಾರಿರಲಿಲ್ಲ. ದೊಡ್ಡವನಿಗೆ ಕೆಮ್ಮು ನೆಗಡಿ ಅಷ್ಟೇ ಇತ್ತು, ಬಟ್ ಚಿಕ್ಕವನಿಗೆ ಜ್ವರ ಕೂಡ ಇತ್ತು. ಈ ಟೈಮಲ್ಲಿ ಮಕ್ಕಳಿಗೆ ಆಹಾರಗಳನ್ನು ನಾವು ಯಾವ ರೀತಿ ಕೊಡಬೇಕು ಅಂದರೆ ಅವರಿಗೆ ಆದಷ್ಟು ಇಷ್ಟ ಆಗುವಂಥ ಫುಡ್ಗಳನ್ನ ಕೊಡೋಕ್ಕೆ ಪ್ರಯತ್ನ ಪಡಬೇಕು. ಜೊತೆಗೆ ಆದಷ್ಟು ರೈಸನ್ನು ಕಡಿಮೆ ಮಾಡಬೇಕು, ಜೊತೆಗೆ ಅನ್ನವನ್ನು ಕಡಿಮೆ ಮಾಡಬೇಕು. ಜ್ವರ ಬಂದಾಗ ಮಕ್ಕಳು ಅನ್ನ ತಿನ್ನೋದ್ರಿಂದ ಇನ್ನೂ ಜ್ವರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮುದ್ದೆ ಕೊಡೋದ್ರಿಂದ ಏನಂದರೆ ರಾಗಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರೋದ್ರಿಂದ ಮತ್ತು ಮಕ್ಕಳಿಗೆ ಶಕ್ತಿ ಚೆನ್ನಾಗಿ ಬರೋದ್ರಿಂದ ರಾಗಿ ಕೊಡೋದ್ರಿಂದ ಅವ್ರಿಗೆ ಒಂಚೂರು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಅನ್ನದ ಬದಲಿಗೆ ಜ್ವರ ಬಂದಾಗ ಮುದ್ದೆ ಕೊಡೋದು ತುಂಬಾ ಒಳ್ಳೆಯದು. ಹಾಗೆ ಒಂದು ಎಗ್ಗನ್ನು ಕೊಟ್ಟಿದ್ದೀನಿ, ಇಬ್ಬರಿಗೂ ಅರ್ಧ ಎಗ್ ಕೊಟ್ಟಿದ್ದೀನಿ. ಅದರಲ್ಲಿ ಕೂಡ ಪ್ರೋಟೀನ್ ತುಂಬಾ ಇರುತ್ತೆ. ಹಾಗೆ ಈ ಟೈಮಲ್ಲಿ ಫ್ರೂಟ್ಸ್ಗಳನ್ನ ಕೊಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಜ್ವರ ಬಂದಿದೆ ಅಂತ ಅಂದಾಗ ಆ ಟೈಮಲ್ಲಿ ಆದಷ್ಟು ಬಿಸಿ ನೀರನ್ನು ಕೊಡಬೇಕು. ಬಿಸಿ ನೀರಂತಂದರೆ ನೀರನ್ನು ಕಾಯಿಸಿ ಅದನ್ನು ಸ್ವಲ್ಪ ಆರಿಸಿ ಬೆಚ್ಚಗೆ ಇರೋವಂಥ ನೀರನ್ನು ಅವ್ರಿಗೆ ಕೊಡಬೇಕು. ಹಾಗೆ ಮಕ್ಕಳಿಗೆ ಜ್ವರ ಬಂದಾಗ 2-3 ಬೆಡ್ಶೀಟನ್ನು ಒದಿಸಿ ಮಲಗಿಸೋದು ಈ ರೀತಿ ಮಾಡಬಾರ್ದು. ಮಕ್ಕಳು ಚಳಿ ಅಂತಿದ್ದಾರೆ ಅಂದ್ಬಿಟ್ಟು ಸುಮಾರು ಜನ ಮಾಡೋವಂಥ ಮಿಸ್ಟೇಕ್ಸು, ಒಂದು 2-3 ಬೆಡ್ಶೀಟನ್ನು ಒಜ್ಜಿಸಿ ಮಲಗಿಸ್ಬಿಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಇನ್ನೂ ಉಷ್ಣಾಂಶ ಹೀಟ್ ಜಾಸ್ತಿ ಆಗುತ್ತೆ, ಇನ್ನೂ ಜ್ವರ ಜಾಸ್ತಿ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗೆ ಜ್ವರ ಬಂದಾಗ ಮಕ್ಕಳಿಗೆ ಸ್ನಾನವನ್ನು ಮಾಡಿಸೋದಿಲ್ಲ, ಇನ್ನೂ ಜ್ವರ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಆದರೆ ಇದು ತಪ್ಪು. ಮಕ್ಕಳಿಗೆ ಆ ಟೈಮಲ್ಲಿ ಸ್ನಾನ ಮಾಡಿಸೋದ್ರಿಂದ ಬೇರೆ ಇನ್ಫೆಕ್ಷನ್ಗಿಂದ ಕಡಿಮೆ ಆಗುತ್ತೆ. ಆದರೆ ತುಂಬ ಬಿಸಿ ನೀರಲ್ಲಿ ಮಾಡಿಸ್ಬಾರ್ದು. ಸ್ವಲ್ಪ ಬೆಚ್ಚಗೆ ಇರೋವಂಥ ನೀರಲ್ಲಿ ಸ್ನಾನ ಮಾಡಿಸೋದ್ರಿಂದ ಏನು ತೊಂದರೆ ಇಲ್ಲ. ಜೊತೆಗೆ ಮಕ್ಕಳಿಗೆ ಮನೆಮದ್ದು ಅಥವಾ ಕಷಾಯಗಳನ್ನು ಮಾಡಿ ಕೊಡೋದ್ರಿಂದ ಕೂಡ ಜ್ವರದ ಒಂದು ತಾಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ 1 ದಿವಸ 2 ದಿವಸ ಸ್ಕೂಲಿಗೆ ರಜಾ ಹಾಕಿಸಿ. ಏಕೆಂದರೆ ನಮ್ಮ ಮಕ್ಕಳಿಗೆ ಬಂದಿರೋಂಥ ಜ್ವರ ಕೆಮ್ಮು ನೆಗಡಿ ಆಗ್ಬೋದು, ಬೇರೆ ಮಕ್ಳಿಗೂ ಬರೋವಂಥ ಚಾನ್ಸಸ್ ಇರುತ್ತೆ. ಬೇರೆ ಮಕ್ಕಳಿಗೆ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆ ಟೈಮಲ್ಲಿ ಮಕ್ಕಳಿಗೆ ರೆಸ್ಟ್ ಕೂಡ ಬೇಕಾಗಿರುತ್ತೆ. ಅದರಿಂದ ರಜಾ ಹಾಕಿಸಿ. ಮತ್ತು ಮಕ್ಕಳಿಗೆ ಈ ಥರ ಹುಷಾರಿಲ್ಲದಂಥ ಟೈಮಲ್ಲಿ ಸ್ವೀಟ್ಸ್ ಆಗ್ಬೋದು, ಜಂಕ್ ಫುಡ್ ಆಗ್ಬೋದು, ಆಯಿಲ್ ಫುಡ್ಗಳನ್ನ ಆಗ್ಬೋದು, ಅಥವಾ ತುಂಬ ದಿವಸದವರೆಗೂ ಸ್ಟೋರ್ ಮಾಡಿರೋಂಥ ಫುಡ್ಡು, ಪ್ಯಾಕೆಟ್ ಫುಡ್ಸ್ ಆಗ್ಬೋದು ಕೊಡಬಾರ್ದು. ಈ ಒಂದು ಹುಷಾರಿಲ್ದಿರೋಂಥ ಟೈಮಲ್ಲಿ ಹೆಚ್ಚು ತರಕಾರಿಗಳನ್ನ ಕೊಡಬೇಕು. ಹಾಗೆ ಹಣ್ಣುಗಳನ್ನು ಕೊಡಬೇಕು. ಹಾಗೆ ಕಾಳು, ಸೊಪ್ಪು, ಜೊತೆಗೆ ಡ್ರೈ ಫ್ರೂಟ್ಸ್ ಆಗ್ಬೋದು, ನಟ್ಸ್ಗಳಾಗ್ಬೋದು, ಈ ರೀತಿಗಳನ್ನು ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತ್ ಬೇಗ ಕಡಿಮೆ ಆಗುತ್ತೆ. ಆ ಒಂದು ಜ್ವರದ ತಾಪ ಆಗ್ಬೋದು, ಬೇಗ ರಿಕವರಿ ಆಗ್ತಾರೆ. ಆದಷ್ಟು ಈ ಥರ ನ್ಯಾಚುರಲ್ ಫುಡ್ಗಳನ್ನು ಕೊಡೋದು ತುಂಬಾ ಒಳ್ಳೆಯದು. ಬೇಳೆಕಾಳುಗಳಲ್ಲಷ್ಟೇ ಪ್ರೋಟೀನ್ ತುಂಬ ಅಂದರೆ ತುಂಬಾ ಹೆಚ್ಚಿಗೆ ಇರುತ್ತೆ. ಹಾಗೆ ನಟ್ಸ್ ಅಂದರೆ ಬೀಜಗಳು, ಸೀಡ್ಸ್ಗಳಲ್ಲೂ ಕೂಡ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ, ತುಂಬಾ ಒಳ್ಳೆಯದು. ಹಾಗೆ ಎಳ್ನೀರನ್ನು ಕೊಡೋದ್ರಿಂದ ಕೂಡ ಬೇಗ ಜ್ವರ ಕಡಿಮೆ ಆಗುತ್ತೆ. ಮಕ್ಕಳ ಲಂಚ್ ಬಾಗಿಗೆ ಆದಷ್ಟು ಈ ಥರ ಸ್ಟೀಲ್ ವಾಟರ್ ಬಾಟಲ್ಗಳನ್ನು, ಸ್ಟೀಲ್ ಬಾಕ್ಸ್ಗಳನ್ನು ಯೂಸ್ ಮಾಡಿ. ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಮಕ್ಕಳಿಗೆ ಟಾನಿಕ್ಗಳನ್ನ ಹಾಕಬೇಕಾದ್ರೆ ಊಟ ಆಗಿ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ನಂತರ ಟಾನಿಕ್ ಹಾಕಿ. ಮಕ್ಕಳಿಗೆ 2-3 ರೀತಿ ಟಾನಿಕ್ ಕೊಟ್ಟಿರ್ತಾರೆ, ಕೆಮ್ಮು ನೆಗಡಿ ಜ್ವರ. ಅದನ್ನು ನೀವು ನೋಡಿಕೊಂಡು ಒಂದು 5 ನಿಮಿಷ ಗ್ಯಾಪ್ ಕೊಟ್ಕೊಂಡು ಹಾಕಬೇಕು. ಒಂದೇ ಸರಿ ಎಲ್ಲ ಟಾನಿಕ್ ಹಾಕಬಾರ್ದು. ಹಾಗೆ ಮನೆಯಲ್ಲೇ ಕೆಲವೊಂದು ಟಾನಿಕ್ಗಳನ್ನ ಇಟ್ಕೊಂಡಿರ್ತೀವಿ, ಅದನ್ನ ಒಂದ್ಸಲಿ ಚೆಕ್ ಮಾಡಬೇಕು ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅಂತ. ಸೊ ಚೆಕ್ ಮಾಡಿ ನಾವು ಬಿಸಾಡಬೇಕು, ಅದನ್ನು ಯೂಸ್ ಮಾಡಬಾರ್ದು. ಹಾಗೆ ಕೆಲವೊಂದು ಟಾನಿಕ್ ಬಾಟಲ್ ಮೇಲೆ ಅದು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ನಾವು ಮೊದಲೇ ನೇಮ್ ಬರೆದಿಟ್ಕೊಂಡ್ರೆ ನಮಗೆ ಮಕ್ಕಳಿಗೆ ಆ ಒಂದು ಟಾನಿಕ್ಗಳನ್ನ ಹಾಕೋದಕ್ಕೆ ಈಸಿ ಆಗುತ್ತೆ. ಕೆಲವೊಂದು ಸರಿ ನಾವು ನೇಮು ಮರ್ತಿರ್ತೀವಿ, ಕನ್ಫ್ಯೂಷನ್ ಆಗಿರ್ತೀವಿ. ಈ ಥರ ಮೊದಲೇ ಬರೆದಿಟ್ಕೊಂಬಿಟ್ರೆ, ಎಕ್ಸಾಂಪಲ್ ಜ್ವರ, ನೆಗಡಿ, ಕೆಮ್ಮು ಈ ರೀತಿ ಬರೆದಿಟ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಎಕ್ಸ್ಪೈರಿ ಡೇಟ್ ಆಗಿರೋಂಥ ಟಾನಿಕ್ಗಳನ್ನ ಡೇಟನ್ನು ಚೆಕ್ ಮಾಡ್ತಾ ಇರಬೇಕು ಮತ್ತು ಬಿಸಾಡಿಬಿಡ್ಬೇಕು, ಅದನ್ನು ಯೂಸ್ ಮಾಡಬಾರ್ದು. ಹಾಗೆ ಮಕ್ಕಳಿಗೆ ಟಾನಿಕ್ಗಳನ್ನ ಹಾಕಬೇಕಾದ್ರೆ ಡೋಸೇಜ್ ಇಷ್ಟೇ ಹಾಕಬೇಕು, ಒಂದಿಷ್ಟು ವಯಸ್ಸಿನ ಮಕ್ಕಳಿಗೆ ಇಷ್ಟೇ ಡೋಸೇಜ್ ಹಾಕಬೇಕು ಅನ್ನೋದಿರುತ್ತೆ. ಸೊ ಬೇಗ ರಿಕವರ್ ಆಗಲಿ ಅಂತ ಜಾಸ್ತಿ ಟಾನಿಕ್ ಹಾಕೋದು
ಈ ರೀತಿ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅಂದರೆ ಡೈಜೆಷನ್ ಸರಿಗಾಗಲ್ಲ, ವಾಮಿಟ್ ಆಗೋದು, ಲೂಸ್ ಮೋಷನ್ ಆಗೋದು, ಈ ರೀತಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಡೋಸೇಜ್ ಜಾಸ್ತಿ ಕೂಡ ಹಾಕಬಾರ್ದು. ಮಕ್ಕಳಿಗೇನಾದರೂ ವಿಪರೀತ ಜ್ವರ ಬಂದಿದೆ ಅಂತ ಅಂದರೆ 3 ಅವರ್ಗೆ ಒಂದು ಸಲ ಅಥವಾ 6 ಅವರ್ಗೆ ಒಂದು ಸಲ, ತುಂಬ ಹೆವಿ ಡೋಸೇಜ್ ಇದೆ ಅಂದರೆ 6 ಅವರ್ಗೆ ಒಂದು ಸಲ ಹಾಕಬೇಕಾಗುತ್ತೆ. ಇಲ್ಲ ನಾರ್ಮಲ್ಲಾಗಿ ಜ್ವರ ಇದೆ ಅಂತಂದರೆ 3 ಅವರ್ಸ್ಗೆ ಒಂದು ಸಲ ಬಿಟ್ಟು ನಾವು ಟಾನಿಕ್ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಮಕ್ಕಳು ನೀರು ಕುಡಿಯೋದು ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಪೇರೆಂಟ್ಸ್ಗಳೇ ಮಕ್ಕಳಿಗೆ ಪದೇ ಪದೇ ಊಟ ಆದಾಗ, ತಿಂಡಿ ಆದಾಗ ನೀರನ್ನು ಕೊಡ್ತಾ ಇರಬೇಕು. ನೀರಿನ ಅಂಶ ಕಡಿಮೆ ಆದಾಗ ಕೂಡ ಜ್ವರ ಬರೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮತ್ತು ಜ್ವರ ಬಂದಿದೆ ಮಕ್ಕಳಿಗೆ ಅಂದ್ಬಿಟ್ಟು ಎನಿ ಟೈಮ್ ಮಲಗಿಸೋದು ಆ ಥರ ಎಲ್ಲ ಮಾಡಬಾರ್ದು. ಸ್ವಲ್ಪ ಮಕ್ಕಳನ್ನ ರಿಫ್ರೆಶ್ ಆಗೋದಕ್ಕೆ ಸ್ವಲ್ಪ ಹೊರಗಡೆ ಕರ್ಕೊಂಬರಬೇಕು. ಹಾಗೆ ಬೆಳಗಿನ ಎಳೆ ಬಿಸಿಲು ಇದೆಯಲ್ವ, ಆ ಬಿಸಿಲಿಗೆ ಮಕ್ಕಳನ್ನ ಸ್ವಲ್ಪ ಹೊತ್ತು ಕೂರಿಸ್ಬೇಕು, ಕರ್ಕೊಂಬರಬೇಕು. ಮಧ್ಯಾಹ್ನದ ಬಿಸಿಲಲ್ಲ, ಮಾಮೂಲಿ ಬೆಳಗ್ಗೆ ಹೊತ್ತಿರೋವಂಥ ಬಿಸಿಲಾದರೆ ವಿಟಮಿನ್ ಡಿ ಮಕ್ಕಳಿಗೆ ಸಿಗುತ್ತೆ, ತುಂಬಾ ಒಳ್ಳೆಯದು. ಡಿಫಿಷಿಯನ್ಸಿಯಿಂದ ಕೂಡ ತುಂಬಾ ಸಫರ್ ಪಡ್ತಾ ಇರ್ತಾರೆ ಎಷ್ಟೋ ಮಕ್ಕಳು. ಹಾಗಾಗಿ ಬೆಳಗಿನ ಬಿಸಿಲು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದಿದೆ ಅಂದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗೋವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಡೇ ನಾವು ಟಾನಿಕ್ ಏನು ಕೊಟ್ಟಿರ್ತಾರೋ ಅದೇ ಟಾನಿಕನ್ನು ಯೂಸ್ ಮಾಡಬಹುದು. ಹಂಗೂ ಕಡಿಮೆ ಆಗಲಿಲ್ಲ ಅಂದರೆ 1-2 ಮನೆಮದ್ದುಗಳನ್ನು ಖಂಡಿತ ಯೂಸ್ ಮಾಡ್ಬೋದು. ಮನೆಮದ್ದುಗಳು ಕೂಡ ಒಳ್ಳೆ ರಿಸಲ್ಟನ್ನು ಕೊಡ್ತವೆ. ನೀವು ಬೇಕಂದರೆ ಕಮೆಂಟ್ ಮಾಡಿ, ನಾನು ಮನೆಮದ್ದುಗಳನ್ನು ಕೂಡ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಆದರೂ ಕಡಿಮೆ ಆಗಲಿಲ್ಲ ಅಂತಂದರೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡೋದ್ರೆ ನಡೆಯುತ್ತೆ. ಮಕ್ಕಳಿಗೆ ಆದಷ್ಟು ಹುಷಾರಿಲ್ಲದೆ ಟೈಮಲ್ಲಿ ಫ್ರೆಶ್ ಆಗಿರೋ ಅಂಥ ಬಟ್ಟೆಗಳನ್ನು ಹಾಕಿ, ಮಾಸಿರೋ ಅಂಥವು ಈ ಥರದವನ್ನೆಲ್ಲ ಬಟ್ಟೆಗಳನ್ನ ಹಾಕೋಕ್ಕೆ ಹೋಗಬೇಡಿ. ಒಗ್ದಿರೋಂಥ ಬಟ್ಟೆ, ಬೆಡ್ಶೀಟ್ಗಳನ್ನೆಲ್ಲ ಆದಷ್ಟು ನೀಟಾಗಿರೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇನ್ಫೆಕ್ಷನ್ ಆ ಟೈಮಲ್ಲಿ ಹೆಚ್ಚಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದ್ದರಿಂದ ಹಾಗೆ ಮಕ್ಕಳಿಗೆ ಜ್ವರ ಜಾಸ್ತಿ ಇದೆ ಅಂತ ಕೋಲ್ಡ್ ನೀರಲ್ಲಿ ಬಟ್ಟೆಯನ್ನು ಎದ್ದಿ ಹಣೆಗೆ ಹಾಕ್ತಾರೆ, ಆ ರೀತಿ ಮಾಡಬಾರ್ದು. ನಾರ್ಮಲ್ ನೀರಲ್ಲೇ ಸ್ವಲ್ಪ ಆ ಬಟ್ಟೆಯನ್ನು ಹಿಂಡಿ ನಾವು ಹಣೆ ಮೇಲೆ ಹಾಕೋದ್ರಿಂದ ಕೂಡ ಜ್ವರ ಕಡಿಮೆ ಆಗುತ್ತೆ. ಹಾಗೆ ಮೈ, ಕೈ, ಕಾಲು ಎಲ್ಲದನ್ನು ಕೂಡ ಆ ಬಟ್ಟೆನ ನೀರಲ್ಲಿ ಎಜ್ಜಿ ಮೈಯನ್ನು ಒರೆಸೋದ್ರಿಂದ ಕೂಡ ಸ್ವಲ್ಪ ಜ್ವರ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳಿಗೆ ಜ್ವರ ಬಂದಾಗ ಆದಷ್ಟು ಬಿಸಿ ಬಿಸಿ ಊಟವನ್ನೇ ಮಾಡಿಸಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಮಕ್ಕಳಿಗೆ ಜ್ವರ ಬಂದಾಗ ಹುಷಾರಿಲ್ಲದೆ ಇದ್ದಾಗ ಯಾವ ರೀತಿ ನೋಡ್ಕೊಳ್ಬೇಕು, ಹಾಗೆ ಮಕ್ಕಳಿಗೆ ಯಾವೆಲ್ಲ ಆಹಾರಗಳನ್ನು ಕೊಡಬೇಕು, ಯಾವ ಆಹಾರಗಳನ್ನ ಕೊಡಬಾರ್ದು ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನನ್ನ ವೀಡಿಯೋಸ್ ಯಾರೆಲ್ಲ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈವ್ನಿಂಗು ಮಕ್ಕಳು ಬುಕ್ಸ್ಗೆಲ್ಲ ಬೈಂಡ್ ಹಾಕ್ತಾ ಇದ್ವಿ. ಇದ್ರ ಬದಲಿಗೆ ರೆಡಿ ಬೈಂಡ್ ಸಿಗುತ್ತಲ್ಲ, ಅದೇ ತಂದಿದ್ರೆ ರಿಸ್ಕೇ ತಪ್ಪೋದು. ಖರ್ಚಿದ ತಕ್ಷಣ ಏನಾದ್ರು ಒಂದು ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಒಂದ್ಸಲ ಪರ್ಮನೆಂಟ್ ಆಗಿರುತ್ತೆ. ಇದ್ರ ಥರ ತೆಗೆದಾಕಕ್ಕೆ ಯಾವತ್ತೂ ಶಿಸ್ತು ಇದೆ ಕಣ. ಕಾಕಿ ಇದ್ರೇನೆ ಶಿಸ್ತದು. ಟ್ರೆಂಡ್ ಅಲ್ವನಪ್ಪ ಫ್ರೆಂಡ್ಸ್. ಇನ್ನೊಂದು, ನಿಮ್ಮ ಮಕ್ಕಳಿಗೆ ಜ್ವರ ಬಂದಿದೆ ಅಂತ ಅನ್ನೋ ಟೈಮಲ್ಲಿ ಈ ಥರ ಬಾದಾಮ್ ಗೋಂದ್ ಅಂತ ಸಿಗುತ್ತೆ. ಇದನ್ನು 5-6 ನೀರಲ್ಲಿ ನೆನೆ ಹಾಕಿ, ನೈಟ್ ನೆನೆ ಹಾಕಿ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಜೆಲ್ ಫಾರ್ಮಲ್ಲಿರುತ್ತೆ. ಇದನ್ನು 1 ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ಹಾಕಿ ಕುಡಿಸೋದ್ರಿಂದ ಮಕ್ಕಳಿಗೆ ಉಷ್ಣಾಂಶ ಆದಷ್ಟು ಕಡಿಮೆ ಆಗುತ್ತೆ. ಇದರಿಂದ ಕೂಡ ಜ್ವರ ಕಡಿಮೆ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ನೀವು ಬೇಕು ಅಂದರೆ ಲೆಮನ್ ಹಾಕ್ಬೋದು, ಇಲ್ಲಾಂದರೆ ಲೆಮನ್ ಕೂಡ ಸ್ಕಿಪ್ ಮಾಡ್ಬೋದು. ಮಕ್ಕಳಿಗೆ ಕೊಡ್ತಿದ್ರಿ ಅಂದರೆ ಸ್ಕಿಪ್ ಮಾಡ್ಬೋದು. ಅದು ಇಲ್ಲ ಅಂತಂದರೆ ಕಾಮಕಸ್ತೂರಿ ಬೀಜ ಅಂತ ಬರುತ್ತೆ, ಅದನ್ನು ಕೂಡ ನೀರಲ್ಲಿ ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಬಟ್ ಇದನ್ನು ನೆನೆಸೋದಕ್ಕೆ ಒಂದು 4-5 ಅವರ್ ಅಂತೂ ಬೇಕು. ನೆನೆಸಿ ನೀರಲ್ಲಿ ಹಾಕಿ ಕೊಡೋದ್ರಿಂದ ಹೀಟ್ ಕಮ್ಮಿ ಆಗುತ್ತೆ, ಮಕ್ಕಳಿಗೆ ಬೇಗ ಜ್ವರ ಕೂಡ ಕಮ್ಮಿ ಆಗುತ್ತೆ. ಸೊ ಖಂಡಿತ ಈ ಟಿಪ್ನ ಟ್ರೈ ಮಾಡಿ. ಕೊನೆವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.